ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 26/10/2025. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ 15/10/2007. ಸಂಗಮಯುಗದ ಜೀವನ್ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಎಲ್ಲಾ ಹೊರೆ ಅಥವಾ ಬಂಧನವನ್ನು ಪರಮಾತ್ಮ ತಂದೆಗೆ ನೀಡಿ ಡಬ್ಬಲ್ ಹಗುರರಾಗಿ, ಅಂದರೆ ಡಬ್ಬಲ್ ಲೈಟ್ ಆಗಿ, ಇಂದು ವಿಶ್ವದ ರಚಯಿತ ಆದಂತಹ ಬಾಪ್ದಾದ ತಮ್ಮ ಮೊದಲನೇ ರಚನೆ ಆದಂತಹ ಅತೀ ಪ್ರೀತಿಯ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ ಮತ್ತು ಅದೃಷ್ಟವಂತ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ. ಕೆಲವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಇದ್ದಾರೆ. ಸಮ್ಮುಖದಲ್ಲಿ ಇರುವಂತಹ ಮಕ್ಕಳನ್ನು ತಂದೆ ನಯನದ ಮೂಲಕ ನೋಡುತ್ತಿದ್ದಾರೆ ಮತ್ತು ನಾಲ್ಕೂ ಕಡೆ ಇರುವಂತಹ ಅನೇಕ ಮಕ್ಕಳು ತಂದೆಯ ಮನಸ್ಸಿನಲ್ಲಿ ಸಮಾವೇಶ ಆಗಿದ್ದಾರೆ. ಬಾಪ್ದಾದ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ 3 ಪ್ರಕಾರದ ಭಾಗ್ಯದ ಹೊಳೆಯುತ್ತಿರುವಂತಹ 3 ನಕ್ಷತ್ರವನ್ನು ನೋಡುತ್ತಿದ್ದಾರೆ. 1ನೇ ಪ್ರಕಾರದ ಭಾಗ್ಯ ಆಗಿದೆ ಬಾಪ್ದಾದರವರ ಶ್ರೇಷ್ಠ ಪಾಲನೆಯ ಭಾಗ್ಯ. 2ನೇ ಪ್ರಕಾರದ ಭಾಗ್ಯ ಆಗಿದೆ ಶಿಕ್ಷಕನ ಮೂಲಕ ಶಿಕ್ಷಣದ ಭಾಗ್ಯ. 3ನೇ ಪ್ರಕಾರದ ಭಾಗ್ಯ ಆಗಿದೆ ಸದ್ಗುರುವಿನ ಮೂಲಕ ಪ್ರಾಪ್ತಿಯಾದಂತಹ ಸರ್ವ ವರದಾನದ ಹೊಳೆಯುತ್ತಿರುವಂತಹ ನಕ್ಷತ್ರ. ಅಂದ ಮೇಲೆ ಎಲ್ಲರೂ ನಿಮ್ಮ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರವನ್ನು ಅನುಭವ ಮಾಡುತ್ತಿದ್ದೀರಾ ತಾನೆ? ಬಾಪ್ದಾದರವರ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ. ಆ ಸರ್ವ ಸಂಬಂಧದಲ್ಲೂ ಪುನಃ ಜೀವನದಲ್ಲಿ ಈ 3 ಸಂಬಂಧದ ಅವಶ್ಯಕತೆ ಬಹಳಷ್ಟು ಇದೆ ಮತ್ತು ಕಳೆದು ಹೋಗಿ ಸಿಕ್ಕಂತಹ ಮುದ್ದಿನ ಮಕ್ಕಳಾದ ನಿಮ್ಮೆಲ್ಲರಿಗೂ ಸಹಜವಾಗಿ ಈ ಸಂಬಂಧ ಪ್ರಾಪ್ತಿಯಾಗಿದೆ ತಾನೆ? ಸಂಬಂಧ ಪ್ರಾಪ್ತಿಯಾಗಿದೆ ಅನ್ನುವ ನಶೆ ಇದೆ ತಾನೆ? ಮನಸ್ಸಿನಿಂದ ಸದಾ ಇದೇ ಗೀತೆಯನ್ನು ಹಾಡುತ್ತಿರುತ್ತೀರಾ. ವಾಹ ಬಾಬಾ ವಾಹ, ವಾಹ ಶಿಕ್ಷಕ ವಾಹ, ವಾಹ ಸದ್ಗುರು ವಾಹ. ಜಗತ್ತಿನ ಜನ ಲೌಕಿಕ ಗುರು ಯಾವ ಗುರುವಿಗೆ ಮಹಾನ್ ಆತ್ಮರು ಎಂದು ಕರೆಯುತ್ತಾರೋ ಆ ಗುರುಗಳ ಮೂಲಕ ಒಂದು ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಎಷ್ಟೊಂದು ಪ್ರಯತ್ನವನ್ನು ಪಡುತ್ತಾರೆ. ಮತ್ತು ಪರಮಾತ್ಮ ತಂದೆ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಮಕ್ಕಳಾದ ನಿಮಗೆ ಸಹಜವಾಗಿ ವರದಾನವನ್ನು ನೀಡಿ ವರದಾನದಿಂದ ನಿಮ್ಮನ್ನು ಸಂಪನ್ನರನ್ನಾಗಿ ಮಾಡಿದ್ದಾರೆ. ಇಷ್ಟೊಂದು ಶ್ರೇಷ್ಠ ಭಾಗ್ಯ ನನಗೆ ಪ್ರಾಪ್ತಿಯಾಗುತ್ತದೆ ಎಂದು ಕನಸಿನಲ್ಲೂ ಕೂಡ ನೀವು ವಿಚಾರವನ್ನು ಮಾಡಿರಲಿಲ್ಲ. ಇಂತಹ ಶ್ರೇಷ್ಠ ಭಾಗ್ಯ ನನಗೆ ಪ್ರಾಪ್ತಿಯಾಗಬಹುದು ಎಂದು ಕನಸಿನಲ್ಲಾದರೂ ವಿಚಾರವನ್ನು ಮಾಡಿದ್ದೀರೇನು? ಭಗವಂತ ತಂದೆ ನನ್ನ ಮೇಲೆ ಇಷ್ಟೊಂದು ಬಲಿಹಾರಿ ಆಗಬಹುದು ಎಂದು ಕನಸಿನಲ್ಲಾದರೂ ವಿಚಾರವನ್ನು ಮಾಡಿದ್ದೀರೇನು? ಭಕ್ತರು ಭಗವಂತ ತಂದೆಯ ಗೀತೆಯನ್ನು ಹಾಡುತ್ತಾರೆ. ಸ್ವಯಂ ಭಗವಂತ ತಂದೆ ಇಲ್ಲಿ ಯಾರ ಗೀತೆಯನ್ನು ಹಾಡುತ್ತಿದ್ದಾರೆ? ಅದೃಷ್ಟಶಾಲಿ ಮಕ್ಕಳಾದ ನಿಮ್ಮ ಗೀತೆಯನ್ನು ಸ್ವಯಂ ಪರಮಾತ್ಮ ತಂದೆ ಹಾಡುತ್ತಿದ್ದಾರೆ. ನೀವೆಲ್ಲರೂ ನಿಮ್ಮ ಭಿನ್ನ ಭಿನ್ನ ದೇಶದಿಂದ ಯಾವ ವಿಮಾನದಿಂದ ಮಧುಬನಕ್ಕೆ ಬಂದು ತಲುಪಿದ್ದೀರಾ? ನೀವೆಲ್ಲರೂ ಸ್ಥೂಲ ವಿಮಾನದ ಮೂಲಕ ಮಧುಬನಕ್ಕೆ ಬಂದು ತಲುಪಿದ್ದೀರೋ ಅಥವಾ ಪರಮಾತ್ಮನ ಪ್ರೀತಿ ವಿಮಾನದ ಮೂಲಕ ಎಲ್ಲಾ ಕಡೆಯಿಂದ ಮಕ್ಕಳು ಮಧುಬನಕ್ಕೆ ಬಂದು ತಲುಪಿದ್ದೀರೋ? ಪರಮಾತ್ಮನ ವಿಮಾನ ಎಷ್ಟು ಸಹಜವಾಗಿ ನಿಮ್ಮನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತದೆ. ಪರಮಾತ್ಮ ತಂದೆಯ ವಿಮಾನದಲ್ಲಿ ಬಂದಾಗ ಯಾವುದೇ ಪ್ರಕಾರದ ತೊಂದರೆ ಆಗುವುದಿಲ್ಲ. ಅಂದ ಮೇಲೆ ಎಲ್ಲರೂ ಪರಮಾತ್ಮನ ಪ್ರೀತಿಯ ವಿಮಾನದಲ್ಲಿ ಕುಳಿತು ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಪ್ದಾದ ಒಂದೊಂದು ಮಗುವನ್ನು ನೋಡಿ ಬಲೆ ಆ ಮಕ್ಕಳು ಮೊದಲನೇ ಬಾರಿ ಮಧುಬನಕ್ಕೆ ಬಂದಿರಬಹುದು ಅಥವಾ ಬಹಳ ಸಮಯದಿಂದ ಮಧುಬನಕ್ಕೆ ಬರುತ್ತಿರಬಹುದು. ಆದರೆ ಬಾಪ್ದಾದ ಒಂದೊಂದು ಮಗುವಿನ ವಿಶೇಷತೆಯನ್ನು ಬಲ್ಲವರಾಗಿದ್ದಾರೆ. ಬಾಪ್ದಾದರವರ ಮಕ್ಕಳಲ್ಲಿ ಕೆಲವರು ಬಲೆ ಸಣ್ಣ ಮಕ್ಕಳಾಗಿರಬಹುದು ಅಥವಾ ದೊಡ್ಡವರಾಗಿರಬಹುದು ಅಥವಾ ಮಹಾವೀರರಾಗಿರಬಹುದು ಅಥವಾ ಪುರುಷಾರ್ಥಿಗಳಾಗಿರಬಹುದು. ಆದರೆ ಪ್ರತಿಯೊಂದು ಮಗುವು ಪರಮಾತ್ಮ ತಂದೆಗೆ ಕಳೆದು ಹೋಗಿ ಸಿಕ್ಕಂತಹ ಪ್ರೀತಿಯ ಮಗು ಆಗಿದೆ. ಏಕೆ? ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಹುಡುಕಿದಿರಿ. ನೀವು ತಂದೆಯನ್ನು ಹುಡುಕಿದರೂ ಕೂಡ ನಿಮಗೆ ತಂದೆ ಸಿಗಲಿಲ್ಲ. ಆದರೆ ಬಾಪ್ದಾದ ತಮ್ಮ ಪ್ರತಿಯೊಂದು ಮಗುವನ್ನು ಬಹಳಷ್ಟು ಪ್ರೀತಿಯಿಂದ, ಸ್ನೇಹದಿಂದ, ಮೂಲೆ ಮೂಲೆಯಿಂದ ಹುಡುಕಿದ್ದಾರೆ. ಪರಮಾತ್ಮ ತಂದೆ ವಿಶ್ವದ ಮೂಲೆ ಮೂಲೆಯಿಂದ ಪ್ರೀತಿಯಿಂದ, ಸ್ನೇಹದಿಂದ ಮಕ್ಕಳನ್ನು ಹುಡುಕಿದ್ದಾರೆ. ಅಂದ ಮೇಲೆ ತಂದೆಗೆ ನೀವು ಪ್ರಿಯ ಆಗಿದ್ದೀರಾ. ಆದ್ದರಿಂದ ತಂದೆ ನಿಮ್ಮನ್ನು ಹುಡುಕಿದ್ದಾರೆ. ಏಕೆಂದರೆ ತಂದೆಗೆ ಗೊತ್ತಿದೆ ತಂದೆಯ ಪ್ರತಿಯೊಂದು ಮಗುವಿನಲ್ಲೂ ಯಾವುದಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತದೆ. ವಿಶೇಷತೆ ಇರದೇ ಇರುವಂತಹ ಒಬ್ಬ ಮಕ್ಕಳೂ ಕೂಡ ಪರಮಾತ್ಮ ತಂದೆಗೆ ಮಕ್ಕಳಾಗಲು ಸಾಧ್ಯ ಇಲ್ಲ. ವಿಶೇಷತೆ ಇಲ್ಲ
ಅಲ್ಲದೇ ಇರುವಂತಹ ಯಾವ ಮಕ್ಕಳೂ ಇಲ್ಲಿ ಇಲ್ಲ. ಯಾವುದೋ ಒಂದು ವಿಶೇಷತೆ ನಿಮ್ಮನ್ನು ತಂದೆಯ ಬಳಿ ಕರೆದುಕೊಂಡು ಬಂದಿದೆ. ಕಡಿಮೆ ಅಂದರೆ ಗುಪ್ತ ರೂಪದಲ್ಲಿ ಬಂದಿರುವ ಪರಮಾತ್ಮ ತಂದೆಯನ್ನು ಗುರುತಿಸಿದ್ದೀರಾ. ನನ್ನ ಬಾಬಾ ಎಂದು ಹೇಳಿದ್ದೀರಾ. ಎಲ್ಲರೂ ನನ್ನ ಬಾಬಾ ಎಂದು ಹೇಳುತ್ತೀರಾ ತಾನೆ? ನಿಮ್ಮಲ್ಲಿ ಯಾರಾದರೂ ನನ್ನ ಬಾಬಾ ಅಲ್ಲ ನಿಮ್ಮ ಬಾಬಾ ಎಂದು ಹೇಳುವಂತವರು ಇದ್ದೀರೇನು? ಯಾರಾದರೂ ಅಂತವರು ಇದ್ದೀರೇನು? ಇಲ್ಲ. ಎಲ್ಲರೂ ನನ್ನ ಬಾಬಾ ಎಂದು ಹೇಳುತ್ತೀರಾ. ನನ್ನ ಬಾಬಾ ಎಂದು ಹೇಳುವಂತಹ ವಿಶೇಷತೆ ನಿಮ್ಮಲ್ಲಿ ಇದೆ ತಾನೆ? ದೊಡ್ಡ ದೊಡ್ಡ ವಿಜ್ಞಾನಿಗಳು, ದೊಡ್ಡ ದೊಡ್ಡ ವಿಐಪಿಗಳು ಪರಮಾತ್ಮ ತಂದೆಯನ್ನು ಗುರುತಿಸಿಲ್ಲ. ಆದರೆ ನೀವೆಲ್ಲರೂ ತಂದೆಯನ್ನು ಗುರುತಿಸಿದ್ದೀರಾ ಮತ್ತು ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಪರಮಾತ್ಮ ತಂದೆ ನನ್ನನ್ನು ತನ್ನ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನುವ ಖುಷಿಯಲ್ಲಿ ತಂದೆಯ ಮೂಲಕ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ಸದಾ ಹಾರುತ್ತಿರಬೇಕು. ಎಲ್ಲರೂ ಹಾರುತ್ತಿದ್ದೀರ ತಾನೆ? ಯಾರು ನಡೆದುಕೊಂಡು ಹೋಗುತ್ತಿಲ್ಲ ತಾನೆ? ಎಲ್ಲರೂ ಹಾರುತ್ತಿದ್ದೀರ ತಾನೆ? ಏಕೆಂದರೆ ನಡೆಯುವಂತವರು ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಪುರುಷಾರ್ಥದಲ್ಲಿ ನಡೆಯುವಂತವರು ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಹಾರುವಂತವರಾಗಿದ್ದಾರೆ. ಅಂದ ಮೇಲೆ ಯಾರು ನಡೆದುಕೊಂಡು ಹೋಗುತ್ತಿದ್ದಾರೋ, ಪುರುಷಾರ್ಥದಲ್ಲಿ ನಡೆಯುತ್ತಿದ್ದಾರೋ ಅಂತವರು ತಂದೆಯ ಜೊತೆಗೆ ಹೇಗೆ ಮನೆಗೆ ಹೋಗಿ ತಲುಪಲು ಸಾಧ್ಯ? ಆದ್ದರಿಂದ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಯಾವ ವರದಾನವನ್ನು ನೀಡುತ್ತಾರೆ? ಸೂಕ್ಷ್ಮ ದೇವತಾ ಸ್ವರೂಪ ಭವ ಅನ್ನುವ ವರದಾನವನ್ನು ನೀಡುತ್ತಾರೆ. ಸೂಕ್ಷ್ಮ ದೇವತೆಗಳು ಹಾರುತ್ತಿರುತ್ತಾರೆ. ಸೂಕ್ಷ್ಮ ದೇವತೆಗಳು ನಡೆಯುವುದಿಲ್ಲ. ಸೂಕ್ಷ್ಮ ದೇವತೆಗಳು ಹಾರುತ್ತಿರುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಹಾರುವ ಕಲೆಯಲ್ಲಿ ಹಾರುವಂತವರಾಗಿದ್ದೀರ ತಾನೆ? ಹಾರುವಂತವರಾಗಿದ್ದರೆ ಕೈಯನ್ನು ಎತ್ತಿ. ಎಲ್ಲರೂ ಹಾರುವ ಕಲೆಯಲ್ಲಿ ಹಾರುವಂತವರಾಗಿದ್ದೀರ ತಾನೆ? ಕೆಲವೊಮ್ಮೆ ನಡೆಯುವ ಕಲೆಯಲ್ಲಿ ನಡೆಯುವಂತವರು, ಕೆಲವೊಮ್ಮೆ ಹಾರುವ ಕಲೆಯಲ್ಲಿ ಹಾರುವಂತವರಂತೂ ಅಲ್ಲ ತಾನೆ? ಸದಾ ಹಾರುವಂತವರು. ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೀರ ತಾನೆ? ಏಕೆ? ವಿಚಾರ ಮಾಡಿ. ಪರಮಾತ್ಮ ತಂದೆಗೆ ನೀವೆಲ್ಲರೂ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಾ. ತಂದೆಗೆ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಹೊರೆ ಇದ್ದರೆ, ಬುದ್ಧಿಯಲ್ಲಿ ಯಾವುದೇ ಪ್ರಕಾರದ ಹೊರೆ ಇದ್ದರೆ ಆ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡಿ. ತಂದೆ ನಿಮ್ಮ ಮೂಲಕ ಹೊರೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದಾರೆ. ತಂದೆ ನಿಮ್ಮ ಹೊರೆಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಹೊರೆಯನ್ನು ಕೊಟ್ಟಿದ್ದೀರಾ ತಾನೆ? ಅಥವಾ ಸ್ವಲ್ಪ ಸ್ವಲ್ಪ ಹೊರೆಯನ್ನು ಸಂಪಾಲನೆ ಮಾಡಿಕೊಂಡು ಇಟ್ಟುಕೊಂಡಿದ್ದೀರೇನು? ತೆಗೆದುಕೊಳ್ಳುವಂತವರು ತೆಗೆದುಕೊಳ್ಳುತ್ತಿದ್ದಾರೆ. ತಮ್ಮಿಂದ ಹೊರೆಯನ್ನು ತೆಗೆದುಕೊಳ್ಳುವಂತಹ ತಂದೆ ಹೊರೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಹೊರೆಯನ್ನು ತಂದೆಗೆ ನೀಡುವಾಗ ವಿಚಾರ ಮಾಡುವ ಯಾವ ಮಾತಿದೆ? 63 ಜನ್ಮದ ಅಭ್ಯಾಸ ಆಗಿಬಿಟ್ಟಿದೇನು? ಹೊರೆಯನ್ನು ಸಂಪಾಲನೆ ಮಾಡಿ ಇಟ್ಟುಕೊಳ್ಳುವಂತಹ ಅಭ್ಯಾಸ 63 ಜನ್ಮದಿಂದ ಆಗಿಬಿಟ್ಟಿದೇನು? ಅಂದ ಮೇಲೆ ಕೆಲವು ಮಕ್ಕಳು ಕೆಲವೊಮ್ಮೆ ಹೇಳುತ್ತಾರೆ, ನಾವು ಹೊರೆಯನ್ನು ಇಟ್ಟುಕೊಳ್ಳಬೇಕು ಎಂದು ಬಯಸುವುದಿಲ್ಲ. ಆದರೆ ಹೊರೆಯನ್ನು ಹೊತ್ತುಕೊಳ್ಳುವ ಅಭ್ಯಾಸ ಆಗಿರುವ ಕಾರಣ ಅನಿವಾರ್ಯವಾಗಿ ಹೊರೆಯನ್ನು ಹೊತ್ತುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಈಗಲೂ ಕೂಡ ಅನಿವಾರ್ಯವಾಗಿ ಹೊರೆಯನ್ನು ಹೊತ್ತುಕೊಂಡಿಲ್ಲ ತಾನೆ? ನೀವು 63 ಜನ್ಮದ ಅಭ್ಯಾಸ ಆಗಿರುವ ಕಾರಣ ಬಲವಂತವಾಗಿ ಹೊರೆಯನ್ನು ಹೊತ್ತುಕೊಂಡಿದ್ದೀರೋ ಅಥವಾ ಶಕ್ತಿಶಾಲಿಯಾಗಿದ್ದೀರೋ? ಎಂದು ಶಕ್ತಿಹೀನರಾಗಬೇಡಿ. ನೀವು ಶಕ್ತಿಶಾಲಿ ಆತ್ಮರಾಗಿದ್ದೀರಾ. ಶಕ್ತಿಯರು ಶಕ್ತಿಶಾಲಿಯಾಗಿದ್ದಾರೋ ಅಥವಾ ಶಕ್ತಿಯರು ಶಕ್ತಿಹೀನರಾಗಿದ್ದಾರೋ? ಶಕ್ತಿಯರಾದ ನೀವು ಶಕ್ತಿಶಾಲಿಯಾಗಿದ್ದೀರಾ ತಾನೆ? ಅಂದ ಮೇಲೆ ಹೊರೆಯನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಲು ನಿಮಗೆ ಇಷ್ಟ ಆಗುತ್ತದೆಯೇನು? ಹೊರೆಯನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡಿದ್ದೀರೇನು? ಹೊರೆ ಮನಸ್ಸಿನಲ್ಲಿ ಸಮಾವೇಶ ಆಗಿಬಿಟ್ಟಿದೆಯೇನು? ನೀವು ಹೊರೆಯನ್ನು ಬಿಟ್ಟರೆ ಅದು ನಿಮ್ಮನ್ನು ಬಿಡುತ್ತದೆ. ನೀವು ಮೊದಲು ಹೊರೆಯನ್ನು ತಂದೆಗೆ ಅರ್ಪಣೆ ಮಾಡಿ, ಆಗ ಆ ಹೊರೆ ನಿಮ್ಮನ್ನು ಬಿಡುತ್ತದೆ. ನೀವು ಆ ಹೊರೆಯನ್ನು ಬಿಡುತ್ತಿಲ್ಲ, ಆದ್ದರಿಂದ ಹೊರೆ ಕೂಡ ನಿಮ್ಮನ್ನು ಬಿಡುತ್ತಿಲ್ಲ. ತಲೆಯ ಮೇಲೆ ಹೊತ್ತುಕೊಂಡಿರುವಂತಹ ಚಿಂತೆಯ ಹೊರೆಯನ್ನು ತ್ಯಾಗ ಮಾಡಲು ಸಾಧನ ಅಂದರೆ ದೃಢ ಸಂಕಲ್ಪ ಆಗಿದೆ. ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ದೃಢ ಸಂಕಲ್ಪವನ್ನು ಮಾಡುತ್ತೇವೆ, ಆದರೂ ಕೂಡ ನಮಗೆ ಆ ಹೊರೆಯಿಂದ ಮುಕ್ತ ಆಗಲು ಸಾಧ್ಯ ಆಗುತ್ತಿಲ್ಲ. ಅದಕ್ಕೆ ಕಾರಣ ಏನು? ದೃಢ ಸಂಕಲ್ಪವನ್ನು ಮಾಡುತ್ತೀರಾ, ಆದರೆ ಮಾಡಿರುವಂತಹ ದೃಢ ಸಂಕಲ್ಪವನ್ನು ಪುನಃ ರಿವೈಸ್ ಮಾಡಿಕೊಳ್ಳುವುದಿಲ್ಲ. ಬಾರಿ ಬಾರಿಗೂ ಮನಸ್ಸಿನಿಂದ ದೃಢ ಸಂಕಲ್ಪವನ್ನು ರಿವೈಸ್ ಮಾಡಿಕೊಳ್ಳಿ ಮತ್ತು ಆ ದೃಢ ಸಂಕಲ್ಪದ ಅನುಭವವನ್ನು ಮಾಡಿ. ಹೊರೆ ಅಂದರೆ ಏನು ಮತ್ತು ಡಬ್ಬಲ್ ಲೈಟ್ ಸ್ಥಿತಿಯ ಅನುಭವ ಅಂದರೆ ಯಾವುದು, ಅಂದರೆ ಡಬ್ಬಲ್ ಹಗುರತೆಯ ಅನುಭವ ಅಂದರೆ ಯಾವುದು ಅನ್ನುವ ಅನುಭವದ ಕೋರ್ಸ್ಗೆ ಇನ್ನೂ ಸ್ವಲ್ಪ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಬೇಕು. ಡಬ್ಬಲ್ ಹಗುರರಾಗಿ ಇರುತ್ತೇವೆ ಎಂದು ಹೇಳುತ್ತೀರಾ ಮತ್ತು ವಿಚಾರವನ್ನು ಕೂಡ ಮಾಡುತ್ತೀರಾ, ಆದರೆ
ಮನಸ್ಸಿನಿಂದ ಅನುಭವವನ್ನು ಮಾಡಿ ಹೊರೆ ಅಂದರೆ ಏನು ಮತ್ತು ಡಬಲ್ ಲೈಟ್ ಸ್ಥಿತಿ ಅಂದರೆ ಹೇಗಿರುತ್ತದೆ ಎಂದು ಈ ಅಂತರವನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಬಾಪ್ದಾದ ಈಗ ಸಮಯದ ಸಮೀಪತೆಗನುಸಾರವಾಗಿ ಪ್ರತಿಯೊಂದು ಮಗುವಿನಲ್ಲೂ ಯಾವ ಮಾತನ್ನು ನೋಡಲು ಬಯಸುತ್ತಾರೆ. ನೀವೀಗ ಏನನ್ನು ಹೇಳುತ್ತೀರೋ ಅದನ್ನೇ ಮಾಡಿ ತೋರಿಸಬೇಕು. ಯಾವುದನ್ನು ವಿಚಾರ ಮಾಡುತ್ತೀರೋ ಅದನ್ನೇ ಸ್ವರೂಪದಲ್ಲಿ ತರಬೇಕು. ಏಕೆಂದರೆ ಬಾಪ್ದಾದರವರ ಆಸ್ತಿ ಅಂದರೆ ಜನ್ಮಸಿದ್ಧ ಅಧಿಕಾರ ಅಂದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯಾಗಿದೆ. ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವಂಥದ್ದು ತಂದೆ ನೀಡುವ ಆಸ್ತಿ ಅಥವಾ ನಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ. ನೀವೆಲ್ಲರೂ ಇಲ್ಲಿಗೆ ಬಂದು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಎಲ್ಲರಿಗೂ ನಿಮಂತ್ರಣವನ್ನು ನೀಡುತ್ತೀರಾ. ಅಂದ ಮೇಲೆ ಸ್ವಯಂವನ್ನು ಕೇಳಿಕೊಳ್ಳಿ, ನಾನು ಮುಕ್ತಿಧಾಮದಲ್ಲಿ ಮುಕ್ತಿಯ ಅನುಭವವನ್ನು ಮಾಡಬೇಕು ಅಥವಾ ಸತ್ಯಯುಗದಲ್ಲಿ ಜೀವನ್ ಮುಕ್ತಿಯ ಅನುಭವವನ್ನು ಮಾಡಬೇಕು ಅಥವಾ ಈ ಸಂಗಮ ಯುಗದಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಸಂಸ್ಕಾರವನ್ನು ರೂಪಿಸಿಕೊಳ್ಳಬೇಕು. ಏಕೆಂದರೆ ನೀವೇ ಹೇಳುತ್ತೀರಾ, ಈ ಸಮಯದ ನಮ್ಮ ಈಶ್ವರ್ಯ ಸಂಸ್ಕಾರದ ಆಧಾರದಿಂದ ನಾವು ದೈವಿ ಸಂಸಾರವನ್ನು ನಿರ್ಮಾಣ ಮಾಡುತ್ತೇವೆ ಎಂದು. ಅಂದ ಮೇಲೆ ಈಗ ನಿಮ್ಮ ಸಂಸ್ಕಾರದ ಮೂಲಕ ಹೊಸ ಸಂಸಾರ ನಿರ್ಮಾಣ ಆಗುತ್ತಿದೆ. ನೀವೀಗ ನಿಮ್ಮ ಸಂಸ್ಕಾರದಿಂದ ಹೊಸ ಸಂಸಾರವನ್ನು ನಿರ್ಮಾಣ ಮಾಡುತ್ತಿದ್ದೀರಾ. ಅಂದ ಮೇಲೆ ಈಗ ಈ ಸಂಗಮ ಯುಗದಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಸಂಸ್ಕಾರವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಬೇಕು. ಈಗ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ಸರ್ವ ಬಂಧನದಿಂದ ಮನಸ್ಸು ಮತ್ತು ಬುದ್ಧಿ ಮುಕ್ತ ಆಗಿದೆಯಾ? ಏಕೆಂದರೆ ಈ ಬ್ರಾಹ್ಮಣ ಜೀವನದಲ್ಲಿ ಹಿಂದಿನ ಜೀವನದ ಅನೇಕ ಮಾತಿನ ಬಂಧನ ಇದೆ. ಆ ಎಲ್ಲಾ ಬಂಧನದಿಂದ ಮುಕ್ತ ಆಗಿದ್ದೀರಾ? ಆದರೆ ಸರ್ವ ಬಂಧನದಿಂದ ಮುಕ್ತ ಆಗಿದ್ದೀರೋ ಅಥವಾ ಕೆಲವೊಂದು ಬಂಧನದಲ್ಲಿ ಈಗಲೂ ಸ್ವಯಂವನ್ನು ಬಂಧಿಸಿಕೊಂಡಿದ್ದೀರೋ? ಸರ್ವ ಬಂಧನದಿಂದ ಮುಕ್ತ ಆಗಿದ್ದೀರೋ ಅಥವಾ ಕೆಲವೊಂದು ಬಂಧನಗಳು ಈಗಲೂ ನಿಮ್ಮನ್ನು ತನ್ನ ಬಂಧನದಲ್ಲಿ ಬಂಧಿಸಿದೆಯೋ? ಈ ಬ್ರಾಹ್ಮಣ ಜೀವನದಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವವನ್ನು ಮಾಡುವುದೇ ಬ್ರಾಹ್ಮಣ ಜೀವನದ ಶ್ರೇಷ್ಠತೆಯಾಗಿದೆ. ಏಕೆಂದರೆ ಸತ್ಯಯುಗದಲ್ಲಿ ಜೀವನ್ ಮುಕ್ತಿ ಮತ್ತು ಜೀವನ ಬಂಧನ ಎರಡೂ ಮಾತಿನ ಜ್ಞಾನ ಇರುವುದಿಲ್ಲ. ಈಗ ನೀವು ಜೀವನ ಬಂಧನ ಅಂದರೆ ಏನು, ಜೀವನ್ ಮುಕ್ತಿ ಅಂದರೆ ಏನು ಅನ್ನುವುದನ್ನು ಅನುಭವ ಮಾಡಬಹುದು. ಏಕೆಂದರೆ ನೀವೆಲ್ಲರೂ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಅನೇಕ ಬಾರಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಯಾವ ಪ್ರತಿಜ್ಞೆಯನ್ನು ಮಾಡುತ್ತೀರಾ? ನೀವು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಎಂದು ನಿಮಗೆ ನೆನಪಿದೆ ತಾನೆ? ಈ ಬ್ರಾಹ್ಮಣ ಜೀವನದ ಗುರಿ ಏನಾಗಿದೆ ಎಂದು ಮಕ್ಕಳಾದ ನಿಮ್ಮಲ್ಲಿ ಯಾರನ್ನಾದರೂ ಕೇಳಿದರೆ ಯಾವ ಉತ್ತರವನ್ನು ಕೊಡುತ್ತೀರಾ? ತಂದೆಯ ಸಮಾನ ಆಗುವುದೇ ನಮ್ಮ ಗುರಿ ಎಂದು ಹೇಳುತ್ತೀರಾ ತಾನೆ? ತಂದೆಯ ಸಮಾನ ಆಗುವುದೇ ನಿಮ್ಮ ಗುರಿಯಾಗಿದೆ ತಾನೆ? ಪಕ್ಕಾ ರೂಪದಲ್ಲಿ ತಂದೆಯ ಸಮಾನ ಆಗುವುದೇ ಗುರಿಯಾಗಿದೆ ತಾನೆ? ತಂದೆಯ ಸಮಾನ ಆಗಬೇಕು ತಾನೆ? ಅಥವಾ ಸ್ವಲ್ಪ ಸ್ವಲ್ಪ ತಂದೆಯ ಸಮಾನ ಆಗಬೇಕು? ತಂದೆಯ ಸಮಾನ ಆಗಲೇಬೇಕು ತಾನೆ? ಈಗ ತಂದೆಯ ಸಮಾನ ಆಗಬೇಕು ಅಥವಾ ನಾವೀಗ ಸ್ವಲ್ಪ ತಂದೆಯ ಸಮಾನ ಆಗಿದ್ದೇವೆ, ಸ್ವಲ್ಪ ತಂದೆಯ ಸಮಾನ ಆದರೂ ಕೂಡ ನಡೆಯುತ್ತದೆ ಎಂದು ತಿಳಿದುಕೊಳ್ಳುತ್ತೀರೇನು? ಸ್ವಲ್ಪ ತಂದೆಯ ಸಮಾನ ಆದರೆ ಅದಕ್ಕೆ ಸಮಾನ ಎಂದು ಕರೆಯುತ್ತಾರೇನು? ಪರಮಾತ್ಮ ತಂದೆ ಮುಕ್ತ ಆಗಿದ್ದಾರೋ ಅಥವಾ ಬಂಧಿತ ಆಗಿದ್ದಾರೋ? ಒಂದು ವೇಳೆ ಯಾವುದೇ ಪ್ರಕಾರದ ಬಂಧನ ಇರಬಹುದು. ದೇಹದ ಬಂಧನ ನಿಮಗೆ ಇರದೇ ಇರಬಹುದು ಅಥವಾ ದೇಹದ ಸಂಬಂಧದ ಬಂಧನ ಇರದೇ ಇರಬಹುದು. ಮಾತ್ಪಿತಾರ ಬಂಧನ, ಬಂಧು ಸಖ ಅವರ ಬಂಧನ ಇರದೇ ಇರಬಹುದು. ಆದರೆ ದೇಹದ ಜೊತೆಗೆ ಏನು ಕರ್ಮೇಂದ್ರಿಯದ ಸಂಬಂಧ ಇದೆಯೋ ಆ ಕೆಲವೊಂದು ಕರ್ಮೇಂದ್ರಿಯದ ಸಂಬಂಧದ ಬಂಧನ ಇದೆ. ಏಕೆಂದರೆ ಅಭ್ಯಾಸದ ಬಂಧನ ಆಗಿಬಿಟ್ಟಿದೆ, ಸಂಸ್ಕಾರದ ಬಂಧನ ಇದೆ. ಹಳೆಯ ಸಂಸ್ಕಾರದ ಬಂಧನ ಇದೆ ಅಂದರೆ ನೀವು ಹೇಗೆ ತಂದೆಯ ಸಮಾನ ಆಗಲು ಸಾಧ್ಯ? ಮತ್ತು ಪ್ರತಿದಿನ ನೀವು ಪ್ರತಿಜ್ಞೆಯನ್ನು ಮಾಡುತ್ತೀರಾ, ನಾನು ತಂದೆಯ ಸಮಾನ ಆಗಲೇಬೇಕು. ನೀವು ಲಕ್ಷ್ಮೀ ನಾರಾಯಣ ಆಗುತ್ತೀರಾ, ಕೈಯನ್ನು ಎತ್ತಿ ಎಂದು ತಂದೆ ಕೇಳಿದರೆ ಎಲ್ಲರೂ ಏನೆಂದು ಹೇಳುತ್ತೀರಾ? ಲಕ್ಷ್ಮಿ ಆಗಬೇಕು, ನಾರಾಯಣ ಆಗಬೇಕು ಎಂದು ಹೇಳುತ್ತೀರಾ ತಾನೆ? ನಿಮ್ಮ ಮಾತನ್ನು ಕೇಳಿ ಬಾಪ್ದಾದರವರಿಗೆ ಖುಷಿ ಆಗುತ್ತದೆ. ಬಹಳ ಒಳ್ಳೊಳ್ಳೆಯ ಪ್ರತಿಜ್ಞೆಯನ್ನು ಮಾಡುತ್ತೀರಾ, ಆದರೆ ಪ್ರತಿಜ್ಞೆಯ ಲಾಭವನ್ನು ಪಡೆದುಕೊಳ್ಳುವುದಿಲ್ಲ. ಪ್ರತಿಜ್ಞೆ ಮತ್ತು ಲಾಭದ ಬ್ಯಾಲೆನ್ಸ್ ನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಪ್ರತಿಜ್ಞೆಗಳ ಫೈಲ್ ಬಾಪ್ದಾದರವರ ಬಳಿ ಬಹಳ ದೊಡ್ಡದಾಗಿದೆ. ನಿಮ್ಮ ಪ್ರತಿಜ್ಞೆಯ ಬಹಳ ದೊಡ್ಡ ಫೈಲ್ ಬಾಪ್ದಾದರವರ ಬಳಿ ಇದೆ. ಎಲ್ಲರ ಫೈಲ್ ಬಾಪ್ದಾದರವರ ಬಳಿ ಇದೆ. ಅದೇ ರೀತಿ ಪ್ರತಿಜ್ಞೆಯ ಮೂಲಕ ಏನು ಲಾಭ ಆಗುತ್ತಿದೆ ಅನ್ನುವ ಫೈಲ್ ಕೂಡ ಇರಬೇಕು. ಎರಡರ ಬ್ಯಾಲೆನ್ಸ್ ಇರಬೇಕು. ಆಗ ಫೈಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತದೆ. ಇಲ್ಲಿ ಸೆಂಟರ್ನ ಟೀಚರ್ಸ್ ಕುಳಿತಿದ್ದಾರೆ, ಇಲ್ಲಿ ಸೆಂಟರ್ನ ನಿವಾಸಿಗಳು ಕುಳಿತಿದ್ದೀರಾ ತಾನೆ? ಅಂದ ಮೇಲೆ ತಂದೆಯ ಸಮಾನ ಆಗುವಂತವರು ನೀವೆಲ್ಲರೂ ಆಗಿದ್ದೀರಾ ತಾನೆ? ಎಲ್ಲರೂ ತಂದೆಯ ಸಮಾನ ಆಗುವಂತವರಾಗಿದ್ದೀರಾ ತಾನೆ?
ಸೆಂಟರ್ನ ನಿವಾಸಿಗಳು ಅಂದರೆ ನಿಮಿತ್ತ ಆದಂತಹ ಮಕ್ಕಳು ತಂದೆಯ ಸಮಾನ ಆಗಲೇಬೇಕು. ತಂದೆಯ ಸಮಾನ ಆಗಿದ್ದೀರಾ ತಾನೆ. ಕೆಲವೊಮ್ಮೆ ಸ್ವಲ್ಪ ಹುಡುಗಾಟಿಕೆಯನ್ನು ಮಾಡುತ್ತೀರಾ. ಬಾಪ್ತಾದ ಎಲ್ಲಾ ಮಕ್ಕಳ ಇಡೀ ದಿನದ ವರ್ತನೆ ಮತ್ತು ಮಕ್ಕಳ ಸ್ಥಿತಿ ಎರಡನ್ನೂ ನೋಡುತ್ತಿರುತ್ತಾರೆ. ನಿಮ್ಮ ದಾದಿ ಕೂಡ ವತನದಲ್ಲಿ ಕುಳಿತಿದ್ದಾರೆ ತಾನೆ. ಅಂದ ಮೇಲೆ ದಾದಿ ಕೂಡ ವತನದಿಂದ ಎಲ್ಲರನ್ನೂ ನೋಡುತ್ತಾರೆ. ಎಲ್ಲರನ್ನೂ ನೋಡಿ ದಾದಿ ಏನೆಂದು ಹೇಳುತ್ತಿರಬಹುದು ಎಂದು ನಿಮಗೆ ಗೊತ್ತಿದೆಯೇನು? ದಾದಿ ಹೇಳುತ್ತಿದ್ದರು, ಬಾಬಾ ಈ ರೀತಿ ಕೂಡ ನಡೆಯುತ್ತದೆಯೇನು? ಈ ರೀತಿ ಕೂಡ ಮಾಡುತ್ತಾರೇನು? ಈ ರೀತಿ ಕೂಡ ನಡೆಯುತ್ತದೆಯೇನು? ನೀವು ಈ ರೀತಿ ನಡೆಯುವುದನ್ನು ನೋಡುತ್ತಿರುತ್ತೀರೇನು ಎಂದು ದಾದಿ ಕೇಳುತ್ತಿದ್ದರು. ಕೇಳಿಸಿಕೊಂಡಿರಿ ತಾನೆ ನಿಮ್ಮ ದಾದಿ ಏನನ್ನು ನೋಡಿದರು ಎಂದು. ಈಗ ಒಂದೊಂದು ಮಗು ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿಗೆ ಅಧಿಕಾರಿಯಾಗಿರುವುದನ್ನು ನೋಡಲು ಬಾಪ್ತಾದ ಬಯಸುತ್ತಾರೆ. ಏಕೆಂದರೆ ಎಲ್ಲರಿಗೂ ಆಸ್ತಿ ಸಿಗುತ್ತದೆ. ಎಲ್ಲರಿಗೂ ಈಗಲೇ ಆಸ್ತಿ ಸಿಗುತ್ತದೆ. ಸತ್ಯುಗದಲ್ಲಿ ಸ್ವಾಭಾವಿಕವಾಗಿ ನಿಮ್ಮ ಜೀವನ ನಡೆಯುತ್ತದೆ. ಸತ್ಯುಗದಲ್ಲಿ ನಿಮ್ಮ ಜೀವನ ಸ್ವಾಭಾವಿಕ ಆಗಿರುತ್ತದೆ. ಈ ಸಮಯದ ಅಭ್ಯಾಸ ಸತ್ಯುಗದಲ್ಲಿ ಸ್ವಾಭಾವಿಕ ಜೀವನವನ್ನು ರೂಪಿಸುತ್ತದೆ. ಆದರೆ ಸಂಗಮ ಯುಗದಲ್ಲಿ ಆಸ್ತಿಗೆ ಅಧಿಕಾರಿಗಳಾಗಬೇಕು. ಆದ್ದರಿಂದ ಬಾಪ್ತಾದ ಎಲ್ಲಾ ಮಕ್ಕಳಲ್ಲಿ ಯಾವ ಮಾತನ್ನು ಬಯಸುತ್ತಾರೆ ಅಂದರೆ ಪ್ರತಿಯೊಬ್ಬರು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಲಿ. ಒಂದು ವೇಳೆ ಯಾವುದಾದರೂ ಬಂಧನ ನಿಮ್ಮನ್ನು ತನ್ನ ಕಡೆ ಸೆಳೆಯುತ್ತಿದ್ದರೆ ಆ ಬಂಧನಕ್ಕೆ ಕಾರಣ ಏನು ಎಂದು ವಿಚಾರವನ್ನು ಮಾಡಿ. ಕಾರಣದ ಬಗ್ಗೆ ವಿಚಾರವನ್ನು ಮಾಡಿ. ಕಾರಣದ ಜೊತೆಗೆ ನಿವಾರಣೆಯ ಬಗ್ಗೆ ಕೂಡ ವಿಚಾರ ಮಾಡಿ. ಬಾಪ್ತಾದ ಅನೇಕ ಬಾರಿ ಭಿನ್ನ ಭಿನ್ನ ರೂಪದಿಂದ ನಿವಾರಣೆಯ ಬಗ್ಗೆ ತಿಳಿಸಿದ್ದಾರೆ. ಸರ್ವಶಕ್ತಿಯ ವರದಾನವನ್ನು ನೀಡಿದ್ದಾರೆ. ಸರ್ವ ಗುಣಗಳ ಖಜಾನೆಯನ್ನು ನೀಡಿದ್ದಾರೆ. ಖಜಾನೆಯನ್ನು ಉಪಯೋಗ ಮಾಡುವುದರಿಂದ ಖಜಾನೆ ವೃದ್ಧಿಯಾಗುತ್ತದೆ. ಎಲ್ಲರ ಬಳಿ ಖಜಾನೆಯಂತೂ ಇದೆ ತಾನೆ. ಎಲ್ಲರ ಬಳಿ ಖಜಾನೆ ಇರುವುದನ್ನು ಬಾಪ್ತಾದ ನೋಡಿದ್ದಾರೆ. ಪ್ರತಿಯೊಂದು ಮಗುವಿನ ಖಜಾನೆಯ ಸ್ಟಾಕ್ ಅನ್ನು ತಂದೆ ನೋಡುತ್ತಿರುತ್ತಾರೆ. ನಿಮ್ಮ ಬುದ್ಧಿಯೇ ಖಜಾನೆಯನ್ನು ಸ್ಟಾಕ್ ಮಾಡುವಂತಹ ರೂಮ್ ಆಗಿದೆ. ಅಂದ ಮೇಲೆ ಬಾಪ್ತಾದ ಎಲ್ಲರ ಸ್ಟಾಕ್ ಅನ್ನು ನೋಡಿದರು. ಎಲ್ಲರ ಬಳಿ ಖಜಾನೆಯ ಸ್ಟಾಕ್ ಇದೆ. ಆದರೆ ಸಮಯಕ್ಕೆ ಸರಿಯಾಗಿ ಖಜಾನೆಯನ್ನು ಉಪಯೋಗ ಮಾಡುವುದಿಲ್ಲ. ಕೇವಲ ಪಾಯಿಂಟ್ ರೂಪದಲ್ಲಿ ಖಜಾನೆಯ ಬಗ್ಗೆ ವಿಚಾರವನ್ನು ಮಾಡುತ್ತೀರಾ. ಈ ರೀತಿ ಮಾಡಬಾರದು, ಈ ರೀತಿ ಮಾಡಬೇಕು ಎಂದು ಪಾಯಿಂಟ್ ನ ರೂಪದಲ್ಲಿ ಖಜಾನೆಯನ್ನು ಉಪಯೋಗ ಮಾಡುತ್ತೀರಾ. ಖಜಾನೆಯ ಬಗ್ಗೆ ವಿಚಾರ ಮಾಡುತ್ತೀರಾ. ಆದರೆ ಪಾಯಿಂಟ್ ಅನ್ನು ಉಪಯೋಗ ಮಾಡುವುದಿಲ್ಲ. ನೀವು ಸ್ವಯಂ ಬಿಂದು ಆಗಿ ಜ್ಞಾನದ ಪಾಯಿಂಟ್ ನ ಉಪಯೋಗವನ್ನು ಮಾಡುವುದಿಲ್ಲ. ಆದ್ದರಿಂದ ಅದು ಕೇವಲ ಪಾಯಿಂಟ್ ಆಗಿ ಉಳಿದುಕೊಳ್ಳುತ್ತದೆ. ನೀವೀಗ ಪಾಯಿಂಟ್ ಆಗಿ ಜ್ಞಾನದ ಪಾಯಿಂಟ್ ಅನ್ನು ಉಪಯೋಗ ಮಾಡಿ. ಆಗ ಕಾರಣಕ್ಕೆ ನಿವಾರಣೆ ಸಿಗುತ್ತದೆ. ನೀವೆಲ್ಲರೂ ಪಾಯಿಂಟ್ ನ ಬಗ್ಗೆ ಹೇಳುತ್ತೀರಾ, ಈ ರೀತಿ ಮಾಡಬಾರದು. ಪುನಃ ಆ ಮಾತನ್ನು ಮರೆತು ಬಿಡುತ್ತೀರಾ. ಹೇಳುವುದರ ಜೊತೆಗೆ ಪಾಯಿಂಟ್ ಅನ್ನು ಮರೆಯುತ್ತೀರಾ. ಅದಕ್ಕೋಸ್ಕರ ತಂದೆ ಸಹಜ ವಿಧಿಯನ್ನು ತಿಳಿಸಿದ್ದಾರೆ. ಕೇವಲ ಸಂಗಮ ಯುಗದಲ್ಲಿ ಬಿಂದುವಿನ ಚಮತ್ಕಾರ ಇದೆ. ಕೇವಲ ಬಿಂದುವನ್ನು ಉಪಯೋಗ ಮಾಡಿ. ಇಲ್ಲಿ ಬೇರೆ ಯಾವ ಚಿಹ್ನೆಯ ಅವಶ್ಯಕತೆ ಕೂಡ ಇಲ್ಲ. 3 ಬಿಂದುವನ್ನು ಉಪಯೋಗ ಮಾಡಿ. ಆತ್ಮ ಕೂಡ ಬಿಂದು ಆಗಿದೆ. ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ ಮತ್ತು ನಾಟಕ ಕೂಡ ಬಿಂದು ಆಗಿದೆ. ಈ 3 ಬಿಂದುವನ್ನು ಉಪಯೋಗ ಮಾಡುತ್ತಾ ಇರಿ. ಆಗ ತಂದೆಯ ಸಮಾನ ಆಗುವುದು ಏನು ಕಷ್ಟದ ಮಾತಲ್ಲ. ಬಿಂದುವನ್ನು ಇಡಬೇಕು ಎಂದು ಬಯಸುತ್ತೀರಾ. ಆದರೆ ಬಿಂದುವನ್ನು ಇಡುವಂತಹ ಸಮಯದಲ್ಲಿ ಕೈ ಅಲುಗಾಡಿ ಬಿಡುತ್ತದೆ. ಆಗ ಬಿಂದುವಿನ ಬದಲು ಕ್ವಶನ್ ಮಾರ್ಕ್ ನ ಚಿಹ್ನೆ ನಿರ್ಮಾಣ ಆಗುತ್ತದೆ ಅಥವಾ ಆಶ್ಚರ್ಯದ ಚಿಹ್ನೆ ನಿರ್ಮಾಣ ಆಗುತ್ತದೆ. ಜಗತ್ತಿನಲ್ಲಿ ಬಿಂದುವನ್ನು ಬರೆಯುವಾಗ ಕೈ ಅಲುಗಾಡುತ್ತದೆ. ಇಲ್ಲಿ ಬಿಂದುವನ್ನು ಇಡುವಾಗ ಬುದ್ಧಿ ಅಲುಗಾಡುತ್ತದೆ. ಇಲ್ಲದಿದ್ದರೆ 3 ಬಿಂದುವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದರಲ್ಲಿ ಏನೂ ಕಷ್ಟ ಇಲ್ಲ. ಬಾಪ್ತಾದ 2ನೇ ಸಹಜ ಯುಕ್ತಿಯನ್ನು ತಿಳಿಸಿದ್ದಾರೆ. ಆ 2ನೇ ಯುಕ್ತಿ ಏನಾಗಿದೆ? ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಒಳ್ಳೆಯದು. ಶಕ್ತಿಶಾಲಿ ಯೋಗದಲ್ಲಿ ಸ್ಥಿತಾಗಲು ನಿಮಗೆ ಸಾಧ್ಯ ಆಗದೇ ಇದ್ದರೆ, ಶಕ್ತಿಶಾಲಿ ಯೋಗ ಜೋಡಣೆ ಆಗದೇ ಇದ್ದರೆ, ಧಾರಣೆಯಲ್ಲಿ ಸ್ವಲ್ಪ ಕೊರತೆ ಇದ್ದರೆ, ನಿಮಗೆ ಕಡಿಮೆ ಧಾರಣೆ ಆಗುತ್ತಿದ್ದರೆ, ಭಾಷಣವನ್ನು ಮಾಡುವಂತಹ ಧೈರ್ಯ ನಿಮ್ಮಲ್ಲಿ ಇರದೇ ಇದ್ದರೂ ಕೂಡ ನೀವು ಕೇವಲ ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಒಂದು ಮಾತನ್ನು ಧಾರಣೆ ಮಾಡಿಕೊಳ್ಳಿ. ಉಳಿದ ಎಲ್ಲಾ ಮಾತನ್ನು ಬಿಟ್ಟು ಬಿಡಿ. ಕೇವಲ ಒಂದೇ ಒಂದು ಕಾರ್ಯವನ್ನು ಮಾಡಿ. ಆಶೀರ್ವಾದವನ್ನು ಕೊಡಬೇಕು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಏನು ಬೇಕಾದರೂ ಆಗಲಿ, ಯಾರು ಏನನ್ನು ಬೇಕಾದರೂ ಕೊಡಲಿ, ಆದರೆ ನಾನು ಆಶೀರ್ವಾದವನ್ನೇ ಕೊಡಬೇಕು, ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು ಅನ್ನುವ ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ. ಆ ಒಂದು ಮಾತಿನಲ್ಲಿ ಎಲ್ಲಾ ಮಾತು ಸಮಾವೇಶ ಆಗಿದೆ.
ಒಂದು ವೇಳೆ ಆಶೀರ್ವಾದವನ್ನು ಕೊಟ್ಟರೆ, ಆಶೀರ್ವಾದವನ್ನು ಪಡೆದುಕೊಂಡರೆ, ಆ ಆಶೀರ್ವಾದದಲ್ಲಿ ಸರ್ವಗುಣ ಮತ್ತು ಸರ್ವಶಕ್ತಿಗಳು ಸಮಾವೇಶ ಆಗಿದೆಯೋ ಇಲ್ಲವೋ? ಆಶೀರ್ವಾದದ ಮೂಲಕ ಗುಣ ಮತ್ತು ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತದೆಯೋ ಇಲ್ಲವೋ? ಆಶೀರ್ವಾದದ ಮೂಲಕ ಸ್ವಾಭಾವಿಕವಾಗಿ ಗುಣ ಮತ್ತು ಶಕ್ತಿಯ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಆಶೀರ್ವಾದವನ್ನು ಕೊಡಬೇಕು, ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು ಅನ್ನುವ ಒಂದೇ ಗುರಿಯನ್ನು ಇಟ್ಟುಕೊಳ್ಳಿ. ಈ ರೀತಿ ಮಾಡಿ ನೋಡಿ. ಒಂದು ದಿನ ಆಶೀರ್ವಾದವನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳುವ ಅಭ್ಯಾಸವನ್ನು ಮಾಡಿ ನೋಡಿ. ನಂತರ 7 ದಿನ ಆಶೀರ್ವಾದವನ್ನು ಕೊಡುವಂತಹ ಅಭ್ಯಾಸವನ್ನು ಮಾಡಿ. ಒಳ್ಳೆಯದು. ಬೇರೆ ಯಾವ ಮಾತು ಬುದ್ಧಿಯಲ್ಲಿ ಧಾರಣೆ ಆಗದೇ ಇದ್ದರೂ ಕೂಡ ಆಶೀರ್ವಾದವನ್ನು ಕೊಡಲು ನಿಮಗೆ ಬರುತ್ತದೆ ತಾನೆ? ಏನು ಬೇಕಾದರೂ ಆಗಲಿ, ನಾನು ಆಶೀರ್ವಾದವನ್ನೇ ಕೊಡಬೇಕು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು. ಇದನ್ನು ಮಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ಈ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಒಳ್ಳೆಯದು. ಈಗ ವಾಪಸ್ ಮನೆಗೆ ಹೋದ ನಂತರ ಆಶೀರ್ವಾದವನ್ನು ಕೊಡುವ ಮಾತನ್ನು ಟ್ರಯಲ್ ಮಾಡಿ ನೋಡಬೇಕು. ಆಶೀರ್ವಾದವನ್ನು ಕೊಟ್ಟಾಗ, ಆಶೀರ್ವಾದವನ್ನು ಪಡೆದುಕೊಂಡಾಗ ಯೋಗಯುಕ್ತ ಸ್ಥಿತಿ ತನ್ನಷ್ಟಕ್ಕೆ ತಾನೇ ರೂಪಿತ ಆಗುತ್ತದೆ. ಏಕೆಂದರೆ ನೀವು ವ್ಯರ್ಥ ಕರ್ಮವನ್ನು ಮಾಡುವುದಿಲ್ಲ. ಆಗ ನಿಮ್ಮ ಸ್ಥಿತಿ ಯೋಗಯುಕ್ತ ಆಗಿಬಿಡುತ್ತದೆ. ಆದರೆ ಆಶೀರ್ವಾದವನ್ನೇ ಕೊಡುವ ಮತ್ತು ಆಶೀರ್ವಾದವನ್ನೇ ತೆಗೆದುಕೊಳ್ಳುವಂತಹ ಗುರಿಯನ್ನು ಇಟ್ಟುಕೊಳ್ಳಿ. ಅನ್ಯರು ಏನನ್ನು ಬೇಕಾದರೂ ಕೊಡಲಿ, ಶಾಪ ಬೇಕಾದರೂ ಸಿಗಲಿ, ಕ್ರೋಧದ ಮಾತನ್ನು ಬೇಕಾದರೂ ಅನ್ಯರು ಮಾತನಾಡಲಿ, ಆದರೆ ನೀವು ಏನೆಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ನಿಮ್ಮ ಪ್ರತಿಜ್ಞೆಯನ್ನು ಮಾಯೆ ಕೂಡ ಕೇಳಿಸಿಕೊಳ್ಳುತ್ತಿದೆ. ನೀವು ಇಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ, ನಂತರ ಮಾಯೆ ತನ್ನ ಕೆಲಸವನ್ನು ಮಾಡುತ್ತದೆ. ಯಾವಾಗ ನೀವು ಮಾಯಾಜೀತರಾಗುತ್ತೀರೋ ಆಗ ಪುನಃ ಮಾಯೆ ಏನನ್ನೂ ಕೂಡ ಮಾಡುವುದಿಲ್ಲ. ಈಗ ಇನ್ನು ಮಾಯಾಜೀತರಾಗುತ್ತಿದ್ದೀರಾ ಅಂದ ಮೇಲೆ ಮಾಯೆ ತನ್ನ ಕೆಲಸವನ್ನು ಮಾಡುತ್ತದೆ. ಆದರೆ ನಾನೀಗ ಆಶೀರ್ವಾದವನ್ನೇ ಕೊಡಬೇಕು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು. ಈ ರೀತಿ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ಯಾರಿಗೆ ಸಾಧ್ಯ ಆಗುತ್ತದೆಯೋ ಅವರು ಕೈಯನ್ನು ಎತ್ತಿ. ಒಳ್ಳೆಯದು. ಶಕ್ತಿಯರು ಕೈಯನ್ನು ಎತ್ತಿ. ಆಶೀರ್ವಾದವನ್ನು ಕೊಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ಎಲ್ಲಾ ಕಡೆಯಿಂದ ಟೀಚರ್ಸ್ ಬಂದಿದ್ದಾರೆ ಅಂದ ಮೇಲೆ ಯಾವಾಗ ನೀವು ನಿಮ್ಮ ದೇಶಕ್ಕೆ ಹೋಗುತ್ತೀರೋ ಆಗ ಮೊಟ್ಟ ಮೊದಲು 1 ವಾರಕ್ಕೋಸ್ಕರ ಈ ಹೋಂವರ್ಕ್ ಅನ್ನು ಮಾಡಿ. ನಂತರ ರಿಸಲ್ಟ್ ಅನ್ನು ತಂದೆಗೆ ಕಳಿಸಿ. ನಿಮ್ಮ ಕ್ಲಾಸಿಗೆ ಬರುವಂತಹ ಎಷ್ಟೆಲ್ಲಾ ಜನ ಮೆಂಬರ್ಸ್ ಇದ್ದಾರೋ ಅದರಲ್ಲಿ ಎಷ್ಟು ಜನ ಆಶೀರ್ವಾದವನ್ನು ನೀಡುವ ಮಾತಿನಲ್ಲಿ ಓಕೆ ಆಗಿದ್ದಾರೆ ಮತ್ತು ಎಷ್ಟು ಜನ ಸ್ವಲ್ಪ ಕಚ್ಚಾ ಇದ್ದಾರೆ, ಎಷ್ಟು ಜನ ಪಕ್ಕಾ ಇದ್ದಾರೆ ಅಂದ ಮೇಲೆ ಓಕೆ ಅನ್ನುವುದನ್ನು ಬರೆಯುವುದರ ಜೊತೆಗೆ ಮಧ್ಯದಲ್ಲಿ ಒಂದು ಲೈನ್ ಅನ್ನು ಎಳೆಯಬೇಕು. ಈ ರೀತಿ ಸಮಾಚಾರವನ್ನು ಕಳಿಸಿದರೆ ಸಾಕು. ಇಷ್ಟು ಜನ ಓಕೆ ಮತ್ತು ಇಷ್ಟು ಜನ ಓಕೆ ಅನ್ನುವ ಮಾತಿನ ಮೇಲೆ ಲೈನ್ ಅನ್ನು ಬರೆದರೆ ಇಷ್ಟು ಜನ ಓಕೆ ಇಲ್ಲ ಎಂದು ನೀವು ಸಮಾಚಾರವನ್ನು ಕಳಿಸಿದರೆ ಸಾಕು. ಈಗ ನೋಡಿ, ಡಬ್ಬಲ್ ವಿದೇಶದವರು ಕೂಡ ಬಂದಿದ್ದಾರೆ ಅಂದ ಮೇಲೆ ಡಬ್ಬಲ್ ವಿದೇಶದವರು ಡಬ್ಬಲ್ ಕೆಲಸವನ್ನು ಮಾಡುತ್ತೀರ ತಾನೆ? 1 ವಾರದ ರಿಸಲ್ಟ್ ಅನ್ನು ಕಳಿಸಿ. ನಂತರ ಬಾಪ್ದಾದ ನೋಡುತ್ತಾರೆ. ಇದು ಸಹಜ ಮಾತಾಗಿದೆ ತಾನೆ? ರಿಸಲ್ಟ್ ಅನ್ನು ಕಳಿಸುವ ಮಾತಿನಲ್ಲಿ ಕಷ್ಟ ಅಂತೂ ಇಲ್ಲ ತಾನೆ? ಆಶೀರ್ವಾದವನ್ನು ನೀಡುವುದು ಸಹಜ ಮಾತಾಗಿದೆ ತಾನೆ? ಇದರಲ್ಲಿ ಕಷ್ಟ ಇಲ್ಲ ತಾನೆ? ಮಾಯೆ ಅಂತೂ ಬಂದೇ ಬರುತ್ತದೆ. ನೀವೆಲ್ಲರೂ ಹೇಳುತ್ತೀರಾ, ಬಾಬಾ ಜ್ಞಾನ ಮಾರ್ಗಕ್ಕೆ ಬರುವುದಕ್ಕಿಂತ ಮೊದಲು ನನ್ನ ಮನಸ್ಸಿನಲ್ಲಿ ಎಂದೂ ಇಂತಹ ಸಂಕಲ್ಪ ಬರುತ್ತಿರಲಿಲ್ಲ. ಈಗ ಇಂತಹ ಸಂಕಲ್ಪ ಬಂತು, ಈ ರೀತಿ ಆಯಿತು ಎಂದು. ಆದರೆ ದೃಢ ನಿಶ್ಚಯವುಳ್ಳಂತವರೇ ನಿಶ್ಚಿತವಾಗಿ ವಿಜಯವನ್ನು ಪಡೆದುಕೊಳ್ಳುತ್ತಾರೆ. ದೃಢತೆಯ ಫಲ ಸಫಲತೆ ಆಗಿದೆ. ಸಫಲತೆ ಪ್ರಾಪ್ತಿಯಾಗದೇ ಇರಲು ಕಾರಣ ದೃಢತೆಯ ಕೊರತೆ ಆಗಿದೆ. ಅಂದ ಮೇಲೆ ದೃಢತೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ದೃಢತೆಯ ಮೂಲಕ ನೀವು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಹೇಗೆ ಉಮಂಗುತ್ಸಾಹದಿಂದ ಸೇವೆಯನ್ನು ಮಾಡುತ್ತಿದ್ದೀರಾ, ಅದೇ ರೀತಿ ಸ್ವಯಂನ ಸೇವೆ ಅಂದರೆ ಸ್ವಯಂಗೋಸ್ಕರ ಸೇವೆ, ಸ್ವಯಂನ ಸೇವೆ ಮತ್ತು ವಿಶ್ವ ಸೇವೆ ಎರಡನ್ನೂ ಮಾಡಬೇಕು. ಸ್ವಯಂನ ಸೇವೆ ಅಂದರೆ ನಾನು ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ತಂದೆಯ ಸಮಾನ ಆಗುವ ಮಾತಿನಲ್ಲಿ ಯಾವುದಾದರೂ ಕೊರತೆ ಅಥವಾ ಅವಗುಣ ಇದ್ದರೆ ಅದನ್ನು ತಂದೆಗೆ ಅರ್ಪಣೆ ಮಾಡಿ. ನೀವು ಆ ಅವಗುಣವನ್ನು ಏಕೆ ಇಟ್ಟುಕೊಂಡಿದ್ದೀರಾ? ಬಾಬಾರವರಿಗೆ ಆ ಅವಗುಣ ಇಷ್ಟ ಆಗುವುದಿಲ್ಲ. ಅಂದ ಮೇಲೆ ನೀವು ಆ ದುರ್ಬಲತೆಯನ್ನು ಏಕೆ ಇಟ್ಟುಕೊಳ್ಳುತ್ತೀರಾ? ಆ ದುರ್ಬಲತೆಯನ್ನು ತಂದೆಗೆ ಕೊಟ್ಟು ಬಿಡಿ. ದುರ್ಬಲತೆಯನ್ನು ತಂದೆಗೆ ಕೊಡುವಂತಹ ಸಮಯದಲ್ಲಿ ಸಣ್ಣ ಮಕ್ಕಳಾಗಿ ಬಿಡಿ. ಹೇಗೆ ಸಣ್ಣ ಮಕ್ಕಳು ಯಾವ ವಸ್ತುವನ್ನು ತಾವೇ ಸಂಪಾದನೆ ಮಾಡಿ ಇಟ್ಟುಕೊಳ್ಳುವುದಿಲ್ಲ. ಯಾವುದಾದರೂ ವಸ್ತು ಇಷ್ಟ ಆಗದೇ ಇದ್ದರೆ ಏನನ್ನು ಮಾಡುತ್ತಾರೆ?
ಸಣ್ಣ ಮಕ್ಕಳು ಯಾವುದಾದರೂ ವಸ್ತು ಇಷ್ಟ ಆಗದೇ ಇದ್ದರೆ, ಅಮ್ಮ ಈ ವಸ್ತುವನ್ನು ನೀವು ತೆಗೆದುಕೊಳ್ಳಿ, ಅಪ್ಪ ಈ ವಸ್ತುವನ್ನು ನೀವು ತೆಗೆದುಕೊಳ್ಳಿ ಎಂದು ತಂದೆ ತಾಯಿಗೆ ಇಷ್ಟ ಆಗದೇ ಇರುವಂತಹ ವಸ್ತುವನ್ನು ಕೊಡುತ್ತಾರೆ. ಅದೇ ರೀತಿ ಯಾವುದೇ ಪ್ರಕಾರದ ಹೊರೆ ನಿಮ್ಮ ಜೀವನದಲ್ಲಿ ಇದ್ದರೆ, ಯಾವುದೇ ಪ್ರಕಾರದ ಬಂಧನ ನಿಮ್ಮ ಜೀವನದಲ್ಲಿ ಇದ್ದರೆ, ಅದು ನಿಮಗೂ ಕೂಡ ಇಷ್ಟ ಆಗುವುದಿಲ್ಲ ತಾನೆ. ಏಕೆಂದರೆ ಬಾಪ್ತಾದ ನೋಡುತ್ತಿದ್ದಾರೆ. ಒಂದು ಕಡೆ ಮಕ್ಕಳು ವಿಚಾರವನ್ನು ಮಾಡುತ್ತಿದ್ದಾರೆ, ಈ ಹೊರೆ ಇಷ್ಟ ಆಗುವುದಿಲ್ಲ, ಹೊರೆಯನ್ನು ಹೊತ್ತುಕೊಳ್ಳುವುದು ಸರಿಯಲ್ಲ ಎಂದು. ಆದರೆ ಪುನಃ ಏನನ್ನು ಮಾಡುವುದು, ಹೇಗೆ ಮಾಡುವುದು ಎಂದು ಹೊರೆಯ ಬಗ್ಗೆ ವಿಚಾರವನ್ನು ಮಾಡುತ್ತೀರಾ. ಇದಂತೂ ಒಳ್ಳೆಯದಲ್ಲ. ಒಂದು ಕಡೆ ಹೊರೆ ಇಷ್ಟ ಇಲ್ಲ ಅಂದ ಮೇಲೆ ಪುನಃ ಆ ಹೊರೆಯನ್ನು ಹೊತ್ತುಕೊಳ್ಳುವ ಕಾರ್ಯವನ್ನು ಮಾಡುತ್ತಿದ್ದೀರಾ. ಇನ್ನೊಂದು ಕಡೆ ಆ ಹೊರೆಯನ್ನು ಸಂಪಾಲನೆ ಮಾಡಿ ಇಟ್ಟುಕೊಳ್ಳುತ್ತಿದ್ದೀರಾ. ಒಂದು ಕಡೆ ಹೊರೆಯನ್ನು ಹೊತ್ತುಕೊಳ್ಳಲು ಇಷ್ಟ ಇಲ್ಲ ಎಂದು ಹೇಳುತ್ತೀರಾ, ಇನ್ನೊಂದು ಕಡೆ ಹೊರೆಯನ್ನು ಸಂಪಾಲನೆ ಮಾಡಿಕೊಳ್ಳುತ್ತೀರಾ. ಈಗ ನಿಮಗೆ ಏನೆಂದು ಹೇಳಬೇಕು? ನಿಮಗೆ ಒಳ್ಳೆಯವರು ಎಂದು ಹೇಳಬೇಕೇನು? ಇದು ಒಳ್ಳೆಯ ಗುಣ ಅಂತೂ ಅಲ್ಲ ತಾನೆ. ಅಂದ ಮೇಲೆ ಈಗ ನೀವು ಏನಾಗಬೇಕು? ಒಳ್ಳೆಯವರಿಗಿಂತ ಒಳ್ಳೆಯವರಾಗಬೇಕು. ಕೇವಲ ಒಳ್ಳೆಯವರಲ್ಲ, ಬಹಳಷ್ಟು ಒಳ್ಳೆಯವರಾಗಬೇಕು. ಅಂದ ಮೇಲೆ ಅಂತಹ ಯಾವುದಾದರೂ ಮಾತು ನಿಮ್ಮ ಜೀವನದಲ್ಲಿ ನಡೆದರೆ, ತಂದೆಯಂತೂ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ. ಆ ಮಾತನ್ನು ತಂದೆಗೆ ಅರ್ಪಣೆ ಮಾಡಿ. ಮತ್ತು ಒಂದು ವೇಳೆ ಆ ಪರೀಕ್ಷೆ ಅಥವಾ ಆ ಮಾತು ಪುನಃ ನಿಮ್ಮ ಬಳಿ ವಾಪಸ್ ಬಂದರೆ, ಒಮ್ಮೆ ತಂದೆಗೆ ಅರ್ಪಣೆ ಮಾಡಿರುವ ಕಾರಣ ಅದು ತಂದೆಗೆ ನೀಡಿರುವಂತಹ ದಾನ ಆಗಿದೆ ಎಂದು ತಿಳಿದುಕೊಂಡು ಪುನಃ ಆ ಉಡುಗೊರೆಯನ್ನು ತಂದೆಗೆ ಅರ್ಪಣೆ ಮಾಡಿ. ಕೊಟ್ಟಂತಹ ಉಡುಗೊರೆಯಲ್ಲಿ ಎಂದೂ ಕೂಡ ಮೋಸವನ್ನು ಮಾಡುವುದಿಲ್ಲ. ಏಕೆಂದರೆ ನೀವು ಆ ಅವಗುಣವನ್ನು ಅಥವಾ ಆ ಹೊರೆಯನ್ನು ತಂದೆಗೆ ಅರ್ಪಣೆ ಮಾಡಿದ್ದೀರಾ. ಅಂದ ಮೇಲೆ ಆ ಅವಗುಣ ತಂದೆಯ ವಸ್ತು ಆಗಿದೆ. ತಂದೆಯ ವಸ್ತುವನ್ನು ಪುನಃ ಅಪ್ಪಿ ತಪ್ಪಿಯೂ ನೀವು ಬಳಸಬಾರದು. ತಂದೆಗೆ ಕೊಟ್ಟಂತಹ ವಸ್ತು ಅಥವಾ ಅನ್ಯರಿಗೆ ಕೊಟ್ಟಂತಹ ವಸ್ತು ಪುನಃ ನಿಮ್ಮ ಬಳಿ ಅಪ್ಪಿ ತಪ್ಪಿ ಬಂದರೆ ಅದನ್ನು ಅಲ್ಮಾರಿಯಲ್ಲಿ ಹಾಗೆ ಇಟ್ಟುಕೊಳ್ಳುತ್ತೀರೇನು? ಯಾರಿಗಾದರೂ ದಾನದ ರೂಪದಲ್ಲಿ ಕೊಟ್ಟಂತಹ ವಸ್ತು ಪುನಃ ನಿಮ್ಮ ಬಳಿ ಅಪ್ಪಿ ತಪ್ಪಿ ಬಂದರೆ ಅದನ್ನು ಗಾಡ್ರೇಜ್ ನಲ್ಲಿ ಹಾಗೆ ಇಟ್ಟುಕೊಳ್ಳುತ್ತೀರೇನೋ ಅಥವಾ ತೆಗೆದು ಹಾಕುತ್ತೀರೋ? ಯಾವ ವಸ್ತುವನ್ನು ಅನ್ಯರಿಗೆ ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದೀರೋ ಅದನ್ನು ಯಾವ ಕಾರಣಕ್ಕೂ ನಿಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ. ಅನ್ಯರಿಗೆ ವಾಪಸ್ ಕೊಡುತ್ತೀರಾ, ಅದನ್ನು ನೀವು ಸಂಪಾಲನೆ ಮಾಡುವುದಿಲ್ಲ. ಅಂದ ಮೇಲೆ ಈಗ ಎಲ್ಲಾ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡಿ. ನಿಮ್ಮ ಹೊರೆಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ. ಒಂದು ವೇಳೆ ಈಗಲೂ ಕೂಡ ನಿಮ್ಮ ಬಳಿ ಯಾವುದಾದರೂ ಸ್ವಲ್ಪ ಹೊರೆ ಇದ್ದರೂ ಅದನ್ನು ತಂದೆಗೆ ಕೊಟ್ಟು ಬಿಡಿ. ಇಲ್ಲಿ ತಂದೆಗೆ ಹೊರೆಯನ್ನು ನೀಡಲು ಸಾಧ್ಯ ಆಗುತ್ತದೆ ತಾನೆ. ಎಕ್ಕೆಯ ಹೂ ಕೂಡ ಇರುತ್ತದೆ. ಎಕ್ಕೆಯ ಹೂವನ್ನು ತಂದೆಗೆ ಅರ್ಪಣೆ ಮಾಡಿಬಿಡಿ. ಎಕ್ಕೆಯ ಹೂವನ್ನು ಸಂಪಾಲನೆ ಮಾಡಿ ಇಟ್ಟುಕೊಳ್ಳಲು ಇಷ್ಟ ಆಗುತ್ತದೆಯೇನು? ಅವಗುಣ ಅಂದರೆ ಎಕ್ಕೆಯ ಹೂವಿನ ಸಮಾನ ಆಗಿದೆ. ಅದನ್ನು ತಂದೆಗೆ ಅರ್ಪಣೆ ಮಾಡಿಬಿಡಿ. ಒಳ್ಳೆಯದು. ನಾಲ್ಕೂ ಕಡೆ ಇರುವಂತಹ ಎಲ್ಲ ಬಾಪ್ತಾದರವರ ಮನಸ್ಸಿಗೆ ಪ್ರಿಯಾದಂತಹ ಮಕ್ಕಳು. ಪರಮಾತ್ಮ ತಂದೆ ಹೃದಯೇಶ್ವರ ಆಗಿದ್ದಾರೆ ತಾನೆ. ಅಂದ ಮೇಲೆ ಹೃದಯೇಶ್ವರನ ಹೃದಯಕ್ಕೆ ಇಷ್ಟ ಆಗುವಂತಹ ಮಕ್ಕಳು. ತಂದೆಯ ಪ್ರೀತಿಯ ಅನುಭವದಲ್ಲಿ ಸದಾ ಆಟವನ್ನು ಆಡುವಂತಹ ಮಕ್ಕಳು. ಅಂದರೆ ಪ್ರೀತಿಯ ಸಾಗರನ ಪ್ರೀತಿಯ ಅನುಭವದ ಅಲೆಯಲ್ಲಿ ಆಟವನ್ನು ಆಡುವಂತಹ ಮಕ್ಕಳು. ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ಅನುಭವವನ್ನು ಮಾಡುವಂತಹ ಮಕ್ಕಳು. ಕನಸಿನಲ್ಲೂ ಕೂಡ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂದು ಅನುಭವವನ್ನು ಮಾಡುವಂತಹ ಬಾಪ್ತಾದರವರ ಅತಿ ಪ್ರಿಯ ಮತ್ತು ಅತಿ ದೇಹಾಭಿಮಾನದಿಂದ ಭಿನ್ನ ಆದಂತಹ ಕಳೆದು ಹೋಗಿ ಸಿಕ್ಕಂತಹ ಪದುಮಾಗುಣ ಭಾಗ್ಯಶಾಲಿ ಮಕ್ಕಳಿಗೆ ಮನಸ್ಸಿನ ನೆನಪು, ಪ್ರೀತಿ ಮತ್ತು ಪದುಮಾ ಪದಂ ಗುಣದಷ್ಟು ಆಶೀರ್ವಾದಗಳು ಪ್ರಾಪ್ತಿಯಾಗಲಿ. ಜೊತೆಗೆ ಬಾಲಕರಿಂದ ಮಾಲೀಕರಾದಂತಹ ಮಕ್ಕಳಿಗೆ ಬಾಪ್ತಾದರವರ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ಈಶ್ವರಿಯ ಮರ್ಯಾದೆಗಳ ಆಧಾರದಿಂದ ವಿಶ್ವದ ಮುಂದೆ ಉದಾಹರಣೆ ಆಗುವಂತಹ ಸಹಜ ಯೋಗಿಗಳಾಗಿ ವಿಶ್ವದ ಮುಂದೆ ಉದಾಹರಣೆ ಆಗುವುದಕ್ಕೋಸ್ಕರ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ಎಷ್ಟೆಲ್ಲ ಈಶ್ವರಿಯ ಮರ್ಯಾದೆ ಇದೆಯೋ ಆ ಮರ್ಯಾದೆಗನುಸಾರವಾಗಿ ನಡೆದುಕೊಳ್ಳುತ್ತಾ ಇರಿ. ವಿಶೇಷವಾಗಿ ಅಮೃತ ವೇಳೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಆಗ ಇಡೀ ದಿನ ಜೀವನ ಮಹಾನ್ ಆಗಿ ಬಿಡುತ್ತದೆ. ಯಾವಾಗ ಅಮೃತ ವೇಳೆಯಲ್ಲಿ ವಿಶೇಷ ರೂಪದಿಂದ ತಂದೆಯ ಮೂಲಕ ಶಕ್ತಿಯನ್ನು ತುಂಬಿಕೊಳ್ಳುತ್ತೀರೋ ಆಗ ಶಕ್ತಿ ಸ್ವರೂಪರಾಗಿ ವ್ಯವಹಾರವನ್ನು ಮಾಡುವ ಕಾರಣ ಯಾವುದೇ ಕಾರ್ಯದಲ್ಲಿ ಕಷ್ಟದ ಅನುಭವ ಆಗುವುದಿಲ್ಲ ಮತ್ತು ಮರ್ಯಾದಾ ಪೂರ್ವಕವಾಗಿ ಜೀವನವನ್ನು ನಡೆಸುವ ಕಾರಣ ಸಹಜ ಯೋಗಿಯ ಸ್ಥಿತಿಯ ಅನುಭವ ಸ್ವತಃ ಆಗುತ್ತದೆ. ನಂತರ ಇಡೀ ವಿಶ್ವದವರು ನಿಮ್ಮ ಜೀವನವನ್ನು ನೋಡಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ.
ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಪವಿತ್ರತೆಯ ಶ್ರೇಷ್ಠತೆಯ ಅನುಭವವನ್ನು ಮಾಡಿಸಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ. ಪ್ರಯೋಗವನ್ನು ಮಾಡುವಂತಹ ಆತ್ಮರು ಸಂಸ್ಕಾರದ ಮೇಲೆ, ಪ್ರಕೃತಿಯ ಮೂಲಕ ಬರುವಂತಹ ಪರಿಸ್ಥಿತಿಯ ಮೇಲೆ ಮತ್ತು ವಿಕಾರದ ಮೇಲೆ ಸದಾ ವಿಜಯಿಗಳಾಗಿರುತ್ತಾರೆ. ಯೋಗಿ ಆತ್ಮರ ಸಮ್ಮುಖದಲ್ಲಿ, ಯೋಗವನ್ನು ಪ್ರಯೋಗದಲ್ಲಿ ತರುವಂತಹ ಆತ್ಮರ ಸಮ್ಮುಖದಲ್ಲಿ ಈ ಪಂಚ ವಿಕಾರ ಅನ್ನುವಂಥದ್ದು ಕೂಡ ಸರ್ಪದ ರೂಪದಲ್ಲಿ ಅವರ ಕೊರಳಿನಲ್ಲಿ ಮಾಲೆ ಆಗಿರುತ್ತದೆ. ಅಂದರೆ ಖುಷಿಯಿಂದ ನೃತ್ಯವನ್ನು ಮಾಡುವಂತಹ ಸ್ಟೇಜ್ ಪಂಚ ವಿಕಾರ ಅನ್ನುವ ಸರ್ಪ ಆಗಿರುತ್ತದೆ. ಒಳ್ಳೆಯದು. ಓಂ ಶಾಂತಿ.